ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನಲ್ಲಿ ದಿವಂಗತ ಡಿಬಿ ವೆಂಕಟಸುಬ್ಬ ಜೋಯಿಸ್ ಮತ್ತು ನರಸಮ್ಮ ವೆಂಕಟಸುಬ್ಬ ಜೋಯಿಸ್ ಅವರ ಕಂಚಿನ ಪುತ್ಥಳಿಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಅನಾವರಣಗೊಳಿಸಿದರು. ಇದೇ ಸಂದರ್ಭದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಿಸಲಾಯಿತು. ಈ ವೇಳೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಶಾಸಕಿ ನಯನಾ ಮೋಟಮ್ಮ, ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷ ಬಿಎಲ್ ಶಂಕರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಗಜೇಂದ್ರ ಸಿಂಗ್ ಶೇಖಾವತ್ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ. ಸ್ವಸಹಾಯ ಸಂಘಗಳು ಈ ನಿಟ್ಟಿನಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿವೆ ಎಂದರು. कलात्मक संरचनाएं नहीं है, अपितु त्याग, दूरदर्शिता और निस्वार्थ सेवा के जीवन मूल्यों की अमर प्रतीक है. ये प्रतिमाएं आने वाली अनेक पीढ़ियों को प्रेरित करेंगे कि धर्म और समाज की सेवा कितनी महत्वपूर्ण और योगदानकारी है. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಧರ್ಮವು ಮಾನವೀಯತೆಯೊಂದಿಗೆ ಬೆಸೆದಾಗ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಡಿಬಿ ವೆಂಕಟಸುಬ್ಬ ಜೋಯಿಸ್ ಮತ್ತು ನರಸಮ್ಮ ವೆಂಕಟಸುಬ್ಬ ಜೋಯಿಸ್ ಅವರ ಚಿಂತನೆಗಳು ಸಮಾಜಕ್ಕೆ ಮಾದರಿಯಾಗಿದೆ. ಸಾಮಾಜಿಕ ಏಕತೆಯನ್ನು ಹೆಚ್ಚಿಸುವುದು ಎಲ್ಲ ಧರ್ಮಗಳ ಮೂಲ ಉದ್ದೇಶವಾಗಿದ್ದು, ಭ್ರಾತೃತ್ವದ ಕುರಿತಾದ ಬುದ್ಧನ ಚಿಂತನೆ ಎಲ್ಲ ಕಾಲಕ್ಕೂ ಸಮಂಜಸವಾಗಿದೆ ಎಂದು ಹೇಳಿದರು. पूज्य श्री स्वयं प्रकाश सच्चिदानंद सरस्वती महास्वामी जी